Hello everyone. In the last class, we discussed chemical properties of alcohols. In that, we have discussed reaction involving cleavage of RO bond. So the first reaction is reaction with hydrogen halides. So how does alcohol react with hydrogen halides? So alcohols react with hydrogen halide to form alkyl halides. The second reaction is dehydration. What is dehydration? Removal of water is known as dehydration. When alcohols are heated with dehydrating agent like concentrated H2SO4 or orthophosphoric acid or dry HCl or dry alumina, we get alkenes. So in that we have already discussed about the mechanism of dehydration of ethanol to ethene. That mechanism is very important for your examination. In this class I am going to discuss the next reaction, oxidation. So what is oxidation? Oxidation means addition of oxygen or removal of hydrogen is known as oxidation. So depending upon the type of oxidizing agent used, primary alcohols are oxidized to aldehyde, which in turn oxidized to carboxylic acids. So nodi, ಈಗ ನಾನು ಹೇಳ್ತಾರೆ third reaction ಯಾವುದು ಅಂದ್ರೆ oxidation. So last class ನಲ್ಲಿ chemical properties of alcohol ಅಲ್ಲಿ second type ಯಾವುದು reaction involving cleavage of RO bond ಅಲ್ಲಿ first reaction ಆಗಿತ್ತು reaction with hydrogen halides. So alcohol ಗೆ hydrogen halide ನ ಹಾಕಿ ಮಾಡಿದ್ರೆ ಏನು ಫಾರ್ಮ್ ಆಗ್ತಿತ್ತು alkyl halides RX alkyl halides ಫಾರ್ಮ್ ಆಗ್ತಿತ್ತು. So ಅದೇ ರೀತಿ ಸೆಕೆಂಡ್ ರಿಯಾಕ್ಷನ್ ಅನ್ನು ಡಿಸ್ಕಸ್ ಮಾಡಿದ್ವಿ ಡಿಹೈಡ್ರೇಷನ್. ಸೊ ಡಿಹೈಡ್ರೇಷನ್ ಅಂದ್ರೆ ಗೊತ್ತಿದೆ ನಿಮಗೆ ಆಲ್ಕೋಹಾಲ್ಸ್ ಗಳಿಗೆ ಡಿಹೈಡ್ರೇಟಿಂಗ್ ಏಜೆಂಟ್ ಲೈಕ್ ಕಾನ್ಸಂಟ್ರೇಟೆಡ್ H2SO4 ನ ಹಾಕಿ ಮಾಡಿದ್ರೆ ವಿ ಗೆಟ್ ಆಲ್ಕೀನ್ಸ್. ಸೊ ಆ ರಿಯಾಕ್ಷನ್ ಗೆ ಮೆಕ್ಯಾನಿಸಮ್ ಕೂಡ ಹೇಳ್ಕೊಟ್ಟಿದೆ. ಸೊ ನೋಡಿ ಈಗ ಈ ಕ್ಲಾಸ್ ನಲ್ಲಿ ಥರ್ಡ್ ರಿಯಾಕ್ಷನ್ ಯಾವುದು ಅಂತಂದ್ರೆ ಆಕ್ಸಿಡೇಷನ್. ಸೊ ನೋಡಿ ಪ್ರೈಮರಿ ಆಲ್ಕೋಹಾಲ್ಸ್ ನ ತಗೋತಾ ಇದ್ದೀವಿ. ಯಾವ ಆಲ್ಕೋಹಾಲ್? ಪ್ರೈಮರಿ ಆಲ್ಕೋಹಾಲ್. ಸೊ ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಪ್ರೈಮರಿ ಆಲ್ಕೋಹಾಲ್? ಸೊ ನೋಡಿ ಪ್ರೈಮರಿ ಆಲ್ಕೋಹಾಲ್ ಅಂತಿದ್ದಂಗೆನೆ ಈ ಕಾರ್ಬನ್ ಅಲ್ಲಿ ಏನಿರಬೇಕಪ್ಪ ಫಂಕ್ಷನಲ್ ಗ್ರೂಪ್ ಇರಲೇಬೇಕು. ಯಾವುದು? OH. ಜೊತೆಗೆ ನೋಡಿ ಒಂದು R ಗ್ರೂಪ್ ಇರಬೇಕು, ಒಂದು ಆರ್ಗ್ಯಾನಿಕ್ ಗ್ರೂಪ್ ಇರಬೇಕು, 2 ಹೈಡ್ರೋಜನ್ ಆಟಮ್ಸ್ ಗಳು ಇರಬೇಕು. ಸೊ ಇದನ್ನ ಏನಂತ ಕರಿತೀವಿ? ಪ್ರೈಮರಿ ಆಲ್ಕೋಹಾಲ್ಸ್. You know what are primary alcohols? The alcohol in which OH group is attached to the carbon atom containing 2 hydrogen atom and 1 organic group are called ಏನಂತ ಕರಿತೀವಿ? ಪ್ರೈಮರಿ ಆಲ್ಕೋಹಾಲ್. ನೀವು ತಗೊಂಡ್ರೆ ಈಗ ಪ್ರೈಮರಿ ಆಲ್ಕೋಹಾಲ್ ತಗೊಂಡ್ರೆ ಈ ಪ್ರೈಮರಿ ಆಲ್ಕೋಹಾಲ್ ಗೆ ಆಕ್ಸಿಡೇಷನ್ ಮಾಡ್ತೀವಿ. ಏನು ಮಾಡ್ತೀವಿ? ಆಕ್ಸಿಡೇಷನ್ in the presence of acidified potassium permanganate. Acidified potassium permanganate ನ ಹಾಕ್ತೀವಿ. ಸೊ ಏನಿದು ಆಕ್ಸಿಡೈಸಿಂಗ್ ಏಜೆಂಟ್. potassium permanganate ಇದ್ರೆ it is a strong oxidizing agent. ಸೊ ನೋಡಿ ಯಾವುದು ಪ್ರೈಮರಿ ಆಲ್ಕೋಹಾಲ್ ಗೆ ಆಕ್ಸಿಡೇಷನ್ ಮಾಡ್ತಿದ್ವಿ by using strong oxidizing agent. ಯಾವುದು? acidified potassium permanganate. ಸೊ ನೋಡಿ ಇವಾಗ ಈ ಕಾರ್ಬನ್ ಅಲ್ಲಿ 1H. ಸೊ ಆಕ್ಸಿಡೇಷನ್ ಮೀನ್ಸ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ನೋಡಿ ಈ ಕಾರ್ಬನ್ ಅಲ್ಲಿ 1H, ಈ OH ಇಂದ ನಿಮಗೆ ಬಾಂಡ್ ಬ್ರೇಕ್ ಆಗ್ತಿದೆ. ಯಾವ ಬಾಂಡ್? ಆರ್ಗೋ ಬಾಂಡ್ ತಾನೆ. ಸೊ ಈ ಬಾಂಡ್ ಬ್ರೇಕ್ ಆಗ್ತಿದೆ. ಸೊ ನೋಡಿ ಈಗ ನಾವು ಏನು ಮಾಡ್ತಿದ್ವಿ? ಇದರಿಂದ 1H ನ ತೆಗೆದಿದ್ವಿ. ಸೊ ಈ ಎರಡು ಹೈಡ್ರೋಜನ್ ಇದೆಯಲ್ಲಪ್ಪ H2 ಕಂಬೈನ್ ವಿತ್ O ಟು ಫಾರ್ಮ್ ಏನಾಯ್ತು? H2O. ಏನು ಎಲಿಮಿನೇಟ್ ಆಯ್ತು? H2O. ಸೊ ಇದರಿಂದ ಒಂದು ಹೈಡ್ರೋಜನ್, ಇದರಿಂದ ಒಂದು ಹೈಡ್ರೋಜನ್ ಅಂತ ತೆಗೆದೆ. ಎರಡು ಹೈಡ್ರೋಜನ್ ಸೇರಿ ಏನಾಯ್ತು? ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ವಾಟರ್ ಎಲಿಮಿನೇಟ್ ಆಯಿತು. ಸೊ ನೋಡಿ ಇವಾಗ ಯಾವಾಗ ಇಲ್ಲಿ ಬಾಂಡ್ ಬಿಟ್ಟು ಹೋಗುತ್ತೆ. ಸೊ ಯಾವಾಗ ಈ ಪ್ರೋಟಾನು ಎರಡು ಹೈಡ್ರೋಜನ್ ಕಂಬೈನ್ ಆಗಿ ಹೊರಟೋಗಿ ಬಾಂಡ್ ಆಯಿತು. ಸೊ ಇಲ್ಲಿರೋಂಥ ಬಾಂಡ್ ಏನಂತ ಫೆರೋಕ್ರಕೊಂಡು ಇಲ್ಲಿ ಶಿಫ್ಟ್ ಆಯಿತು. ಆಗ RCH ಡಬಲ್ ಬಾಂಡು ನೋಡಿ ಏನಾಯಿತು? RCHO. RCHO ಏನದು? RCHO ಅಂತಂದ್ರೆ RCHO ಅಂತಂದ್ರೆ ಆಲ್ಡಿಹೈಡ್. ಯಾವ ಫಂಕ್ಷನಲ್ ಗ್ರೂಪ್ ಇದೆ? CHO ಅಂದ್ರೆ ಯಾವುದು? ಆಲ್ಡಿಹೈಡ್ಸ್. ಏನಿದು? ಆಲ್ಡಿಹೈಡ್ಸ್. ಏನು ತಗೊಂಡ್ರೆ ಫಸ್ಟ್ ನಾನು ಪ್ರೈಮರಿ ಆಲ್ಕೋಹಾಲ್ ತಗೊಂಡೆ, ಆಕ್ಸಿಡೇಷನ್ ಮಾಡಿದ್ವಿ by using strong oxidizing agent. ಯಾವುದು? acidified potassium permanganate. ಸೊ ಇದರಿಂದ ಒಂದು H ನ ತೆಗೆದಿದ್ದೀನಿ, ಇದರಿಂದ ಒಂದು H ನ ತೆಗೆದಿದ್ದೀನಿ. 2 ಹೈಡ್ರೋಜನ್ ರಿಮೂವಲ್ ಆಫ್ ಹೈಡ್ರೋಜನ್ ಅಲ್ಲೇ ಏನಂತ ಕರಿತೀವಿ? ಆಕ್ಸಿಡೇಷನ್. ಸೊ ಎರಡು ಹೈಡ್ರೋಜನ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಸೊ ನಮ್ಗೆ ಇವಾಗ ಏನಾಗಿದೆ? ಏನು ಫಾರ್ಮ್ ಆಯಿತು? RCHO. RCHO ಏನು ಬಂತು? ಆಲ್ಡಿಹೈಡ್. ಸೊ ಮತ್ತೆ ಏನಾಗುತ್ತೆ? ಅಂಡರ್ಫುಲ್ ಫರ್ದರ್
ಇಂಪಾರ್ಟೆಂಟ್ ಯಾವಾಗಲೂ ಕೇಳ್ತಿರ್ತಾರೆ ಎಕ್ಸಾಮ್ಗೆ. ಸೊ ನೋಡಿ ಹೇಳಿದ ಅರ್ಥ ಆಯ್ತಲ್ಲಪ್ಪ, ಅದು ಪ್ರೈಮರಿ ಆಲ್ಕೋಹಾಲ್ಸ್ ಆರ್ oxidized by using strong oxidizing agent, potassium acidified potassium permanganate, we get aldehyde which further undergo oxidation gives carboxylic acids. So ನೋಡಿ ಈಗ ನನಗೆ ಆಲ್ಡಿಹೈಡ್ ಇಲ್ಲಿಗೆ ರಿಯಾಕ್ಷನ್ ಸ್ಟಾಪ್ ಆಗಬೇಕು, ಇಲ್ಲಿಗೆ ರಿಯಾಕ್ಷನ್ ಸ್ಟಾಪ್ ಆಗಬೇಕು, ಆಲ್ಡಿಹೈಡ್ ಮಾತ್ರ ಬೇಕು, ನಂಗೆ ಆಸಿಡ್ಸ್ ಬೇಡ. ಪ್ರೈಮರಿ ಆಲ್ಕೋಹಾಲ್ ಇದ್ದು ಆಲ್ಡಿಹೈಡ್ ಆಗಿ ಮಾತ್ರ ಕನ್ವರ್ಟ್ ಆಗಬೇಕು, ನಂಗೆ ಫರ್ದರ್ ರಿಯಾಕ್ಷನ್ ಆಗೋದು ಬೇಕಾಗಿಲ್ಲ ಅಂತಂದಾಗ ನಾವಿಲ್ಲಿ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ PCC ಅಥವಾ ಕ್ರೋಮಿಕ್ ಅನಹೈಡ್ರೈಡ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಾವು ಇಲ್ಲಿಗೆ ರಿಯಾಕ್ಷನ್ ಸ್ಟಾಪ್ ಮಾಡ್ಬೋದು. ಸೊ ನಾನು ಹೇಳ್ತೀನಿ ಗೊತ್ತಾಗ್ತಿದ್ಯಾ, ಓನ್ಲಿ ನಂಗೆ ಆಲ್ಡಿಹೈಡ್ ಬೇಕು ಅಂತಂದ್ರೆ ಯಾವ್ದನ್ನ ಯೂಸ್ ಮಾಡಬೇಕು ನಾನು ಆಕ್ಸಿಡೈಸಿಂಗ್ ಏಜೆಂಟು? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ ಯಾವುದು? PCC pyridinium chlorochromate, pyridinium chlorochromate, ಅದೇ ರೀತಿ ಕ್ರೋಮಿಕ್ ಅನಹೈಡ್ರೈಡ್. ಸೊ ಇದೆರಡು ಏನಿದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳು. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳನ್ನ ಯೂಸ್ ಮಾಡಿದಾಗ ನನಗೆ ಓನ್ಲಿ ಆಲ್ಡಿಹೈಡ್ ಮಾತ್ರ ಫಾರ್ಮ್ ಆಗುತ್ತೆ, ಫರ್ದರ್ ನನಗೆ ರಿಯಾಕ್ಷನ್ ಆಗಲ್ಲ. ಸೊ ನೋಡಿ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಈಗ ಎಕ್ಸಾಂಪಲ್, ಸೊ ಆರ್ ಜಾಗಕ್ಕೆ CH3 ಏನು ಕಾರಣಪ್ಪ? CH3. ಸೊ CH2OH ಸೇಮ್ ಅಲ್ಲಿ ಏನಿದೆಯೋ ಅದನ್ನೇ ಬರೀತಾ ಇದ್ದೀನಿ. ಸೊ ನೋಡಿ ಈಗ ಆ ಜಾಗಕ್ಕೆ ಮಾತ್ರ CH3 ತಗೊಂಡೆ. ಏನು ಮಾಡ್ತಿದ್ದೀನಿ? ಆಕ್ಸಿಡೇಷನ್ ಬೈ ಯೂಸಿಂಗ್ acidified potassium permanganate. ಸೊ ಇಲ್ಲಿ ಏನಾಗುತ್ತೆ ಇವಾಗ? ಇನ್ನೊಂದು H ಎರಡು ಹೈಡ್ರೋಜನ್ ಕಂಬೈನ್ ಆಕ್ಸಿಜನ್ ಫಾರ್ಮ್ H2O ಆಯ್ತಾ. ಸೊ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ, ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗಳು. ಆಗ CH3CHO ಅಥವಾ CH3C ಡಬಲ್ ಬಾಂಡ್ OH ಎಂಬಂದ್ರೆ ಒಂದೇ, CH3CHO ಏನು ಬರುತ್ತೆ? ಆ ಜಾಗಕ್ಕೆ ಮಾತ್ರ ಇಲ್ಲಿ CH3CHO ಏನಿದು? ಅಸಿಟಾಲ್ಡಿಹೈಡ್. ಏನು ಕರೀತೀವಿ ಇದನ್ನ? ಅಸಿಟಾಲ್ಡಿಹೈಡ್. So it undergo further oxidation we get, so addition of oxygen add ಮಾಡಿದ್ದಕ್ಕೆ again ಬರುತ್ತೆ acid. ಆ ಜೊತೆಗೆ CH3COOH ಏನಿದು? ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇದನ್ನ ಹೇಳಿದ ಯಾವ್ದು ಆಯ್ತಪ್ಪ? ಪ್ರೈಮರಿ ಆಲ್ಕೋಹಾಲ್ಸ್ ಗಳನ್ನ ಆಕ್ಸಿಡೇಷನ್ ಮಾಡಿದ್ರೆ we get aldehyde which in turn undergo oxidation we get carboxylic acids. ಅದೇ ರೀತಿ ಈಗ ಸೆಕೆಂಡರಿ ಆಲ್ಕೋಹಾಲ್ಸ್ ಅಂತ ಹೇಳ್ತಾ ಇದ್ವಿ, ಅದನ್ನ ಸೆಕೆಂಡರಿ ಆಲ್ಕೋಹಾಲ್ಸ್. What is the general formula for secondary alcohols? So ನೋಡಿ ಈಗ, so functional group ಇರುವಂತ ಕಾರ್ಬನ್ ಅಲ್ಲಿ 2 organic group and 1 hydrogen atom. 2 organic group and 1 hydrogen atom ಇತ್ತು ಅಂದ್ರೆ secondary alcohols ಏನಂತ ಕರೀತೀವಿ? secondary alcohols. So ನೋಡಿ, what is secondary alcohols? The alcohol in which OH group is attached to the carbon containing 2 organic group and 1 hydrogen atom are called ಏನಂತ ಕರೀತೀವಪ್ಪ? secondary alcohols. So secondary alcohol ಗೆ ನಾವು ಏನು ಮಾಡ್ತೀವಿ? ಆಕ್ಸಿಡೇಷನ್ ಮಾಡ್ತೀವಿ by using mild oxidizing agent ಕ್ರೋಮಿಕ್ ಅನಹೈಡ್ರೈಡ್. ಏನಿದೆ? ಕ್ರೋಮಿಕ್ ಅನಹೈಡ್ರೈಡ್ ನ ಹಾಕಿದ್ದೀನಿ. ಸೊ ನೋಡಿ ಇದು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ವಾ? ಈಗ ನೋಡ್ಕೊಳ್ಳಿ, ಇದರಿಂದ 1 H, ಇದರಿಂದ 1 H ತೆಗೆದಿದ್ದೀನಿ. ಈ ಎರಡು H ಏನಾಗುತ್ತೆ? 2 ಹೈಡ್ರೋಜನ್ ಕಂಬೈನ್ ವಿತ್ 1 ಆಕ್ಸಿಜನ್ ಫಾರ್ಮ್ H2O. ಏನಾಯ್ತು? H2O. ಸೊ ನೋಡಿ ಬಾಂಡ್ ಬಿಟ್ಟೋಯ್ತು, ಇಲ್ಲಿ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯ್ತು. RCOR ಏನು ಬರೀತೀವಿ ನನಗೆ? RCOR. ಸೊ ಯಾವ ಫಂಕ್ಷನಲ್ ಗ್ರೂಪ್ ಇದೆಯಪ್ಪ ಇಲ್ಲಿ? CO ಅಂದ ತಕ್ಷಣ ಕೀಟೋನ್ಸ್. ಸೊ ಏನು ಫಾರ್ಮ್ ಆಯ್ತು ನಿಮಗೆ ಈಗ? ಕೀಟೋನ್ಸ್. ಗೊತ್ತಾಯ್ತಾ ಏನು ಹೇಳ್ತಿದ್ದೀನಿ ಅಂತ? ಯಾವ್ದನ್ನ? ದಟ್ ಸೆಕೆಂಡರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಬೈ ಯೂಸಿಂಗ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಕ್ರೋಮಿಕ್ ಅನಹೈಡ್ರೈಡ್. ವಿ ಗೆಟ್ ಏನು ಬರುತ್ತೆ? ಕೀಟೋನ್ಸ್ ಗಳು ಫಾರ್ಮ್ ಆಗುತ್ತೆ. ಸೊ ನಾನು ಏನಾದ್ರು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಗಳನ್ನ ಹಾಕಿದ್ರೆ ಫರ್ದರ್ ಆಕ್ಸಿಡೇಷನ್ ಆಗಿ ಏನು ಬರ್ತಿತ್ತು? ನನಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಗಳು ಫಾರ್ಮ್ ಆಗ್ತಿತ್ತು. ಬಟ್ ನಾನು ಯೂಸ್ ಮಾಡಿರೋದು ಯಾವುದು? ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಹಾಗಾಗಿ ಏನಾಯ್ತು? ಸೆಕೆಂಡರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಬೈ ಯೂಸಿಂಗ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಕ್ರೋಮಿಕ್ ಅನಹೈಡ್ರೈಡ್. ವಿ ಗೆಟ್ ಓನ್ಲಿ ಕೀಟೋನ್ಸ್ ಮಾತ್ರ ಫಾರ್ಮ್ ಆಗುತ್ತೆ ಆಯ್ತಾ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿದ್ರೆ ಮಾತ್ರ ನಮ್ಗೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಗಳು ಫಾರ್ಮ್ ಆಗ್ತಿತ್ತು ಆಯ್ತಾ. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಹಾಕಿರೋದ್ರಿಂದ ಇಲ್ಲಿಗೆ ರಿಯಾಕ್ಷನ್ ಸ್ಟಾಪ್ ಆಯಿತು, ಕೀಟೋನ್ಸ್ ಗಳು ಫಾರ್ಮ್ ಆಯಿತು. ಸೊ ಈಗ ಒಂದು ಎಕ್ಸಾಂಪಲ್, ಆ ಜಾಗಕ್ಕೆ ಈಗ ಆ ಜಾಗಕ್ಕೆ ಏನು ತಗೊಳ್ಳಪ್ಪ? CH3 CH ಇಲ್ಲಿ CH3OH. ಸೊ ಐಸೋಪ್ರೋಪೈಲ್ ಆಲ್ಕೋಹಾಲ್ ಏನಿದು? ಐಸೋಪ್ರೋಪೈಲ್ ಆಲ್ಕೋಹಾಲ್. ಸೊ ಇದಕ್ಕೆ ಏನು ಮಾಡ್ತೀವಿ? ಆಕ್ಸಿಡೇಷನ್ ಬೈ ಯೂಸಿಂಗ್ ಕ್ರೋಮಿಕ್ ಅನಹೈಡ್ರೈಡ್. ಸೊ ಇಲ್ಲೂ ಅಷ್ಟೇ ಒಂದು H ಹೋಯ್ತು.
ಸೊ ಈ ಎರಡು H ಕಂಬೈನ್ ವಿತ್ ಆಕ್ಸಿಜನ್ ಫಾರ್ಮ್ ಏನಾಗಿದೆ H2O ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ನಾನು ನೋಡ್ಕೊಂಡಿದ್ದೆಲ್ಲ CH3 CO CH3 CH3 CO CH3 ಏನಿದು ಅಸಿಟೋನ್ ಅಂತ ಕರಿತೀವಿ ಅಸಿಟೋನ್. ಸೊ ನಿಮಗೆ ಅರ್ಥ ಆಯ್ತು ಹೇಗೆ ಹೇಳಿದ್ದು ಇದೆರಡು ಕೂಡ ಇಂಪಾರ್ಟೆಂಟ್. ಸೊ ಆಕ್ಸಿಡೇಷನ್ ಅಂತ ಅಂದ್ರೆ ಏನಿದೆ when primary alcohols are oxidized by using acidified potassium permanganate we get added which on further oxidation we get carboxylic acids. ಆಯ್ತಾ ಅದೇ ರೀತಿ secondary alcohols are oxidized by using mild oxidizing agent ಯಾವುದು chromic anhydride we get ಏನು ಬರುತ್ತೆ ketones. ಪ್ರೈಮರಿ ಆಲ್ಕೋಹಾಲ್ಸ್ ನ ಆಕ್ಸಿಡೇಷನ್ ಮಾಡಿದ್ರೆ ನಮಗೆ ಆಲ್ಡಿಹೈಡ್ಸ್ ಗಳು ಫಾರ್ಮ್ ಆಗುತ್ತೆ. ಅದೇ ಸೆಕೆಂಡರಿ ಆಲ್ಕೋಹಾಲ್ಸ್ ನ ಆಕ್ಸಿಡೇಷನ್ ಮಾಡಿದ್ರೆ we get ಏನು ಬರುತ್ತಪ್ಪ ketones. ಅದೇ ರೀತಿ ಟರ್ಷರಿ ಆಲ್ಕೋಹಾಲ್ಸ್ ಡಸ್ ನಾಟ್ ಅಂಡರ್ಗೋ ಆಕ್ಸಿಡೇಷನ್ ಈಸಿಲಿ. ಟರ್ಷರಿ ಆಲ್ಕೋಹಾಲ್ಸ್ ಗಳು ಈಸಿಲಿ ಆಕ್ಸಿಡೇಷನ್ ಆಗಲ್ಲ, ಬಟ್ ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ ಇಟ್ ಅಂಡರ್ಗೋ ಆಕ್ಸಿಡೇಷನ್. ಸೊ ಯಾವುದು ಟರ್ಷರಿ ಆಲ್ಕೋಹಾಲ್ಸ್ ಗಳು ಡ್ರಾಸ್ಟಿಕ್ ಕಂಡೀಷನ್ ಅಲ್ಲಿ ಏನಾಗುತ್ತೆ ಆಕ್ಸಿಡೇಷನ್ ಆಗುತ್ತೆ. ಸೊ ಆಕ್ಸಿಡೇಷನ್ ಆದಾಗ we get ketones ಗಳು ಫಾರ್ಮ್ ಆಗುತ್ತೆ which in turn oxidize to give carboxylic acids ಗಳು ಫಾರ್ಮ್ ಆಗುತ್ತೆ. ಸೊ ಈಗ ನೀವು ಪ್ರೈಮರಿ ಮತ್ತು ಸೆಕೆಂಡರಿ ಹೇಳಿದ್ದೀನಿ. ಅದೇ ರೀತಿ ಈಗ ಟರ್ಷರಿ ಆಲ್ಕೋಹಾಲ್ಸ್ ಗಳನ್ನ ನೋಡಿ. ಈಗ ಸೊ ಟರ್ಷರಿ ಆಲ್ಕೋಹಾಲ್ಸ್ ಗಳಿಗೆ ನಿಮಗೆ ಫಾರ್ಮುಲಾ ಗೊತ್ತಿದೆ. ವಾಟ್ ಇಸ್ ಟರ್ಷರಿ ಆಲ್ಕೋಹಾಲ್ಸ್? Tertiary alcohol means the OH group is attached to the carbon containing three organic groups and no hydrogen atoms. So ನಾನು ಜನರಲ್ ನ ತಗೊಂಡಿದ್ದೆ ಎಕ್ಸಾಂಪಲ್ ನ ತಗೊಂಡಿದ್ದೀನಿ. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಏನಿದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ನೋಡಿ ಈ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಗೆ ನಾನು ಏನು ಮಾಡ್ತಿದ್ದೀನಪ್ಪ ಆಕ್ಸಿಡೇಷನ್ ಮಾಡ್ತಿದ್ದೀನಿ by using acidified potassium permanganate. ಹಾಕಿ ಹೀಟ್ ಮಾಡ್ತಿದ್ದೀನಿ. ಸೊ ನಾನು ಆಲ್ರೆಡಿ ಹೇಳಿದ್ವಿ ಟರ್ಷರಿ ಆಲ್ಕೋಹಾಲ್ಸ್ ಗಳು ಈಸಿಲಿ ಆಕ್ಸಿಡೇಷನ್ ಆಗಲ್ಲ, ಬಟ್ ಆದರೆ ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ ಹೈ ಟೆಂಪರೇಚರ್ ನಲ್ಲಿ ನಾನು ಹೀಟ್ ಮಾಡಿದ್ರೆ ಏನಾಗುತ್ತೆ ಈ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ಸ್ ಅಂಡರ್ಗೋ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಆದ್ರೆ ನನಗೆ ಏನು ಫಾರ್ಮ್ ಆಗುತ್ತೆ ನೋಡಿ. ಈಗ we get first ನಮಗೆ ಅಸಿಟೋನ್ ಫಾರ್ಮ್ ಆಗುತ್ತೆ CH3CO CH3 CO CH3 ಏನಿದು ಅಸಿಟೋನ್ into ಅಸಿಟೋನ್ ಪ್ಲಸ್ ಇನ್ನೇನು ಉಳಿತಪ್ಪ ಇಲ್ಲಿ CH3 ಪ್ಲಸ್ 1H ಇದೆ. ಟೋಟಲಿ ಎಷ್ಟಾಯ್ತು ಈಗ CH4 ಆಯ್ತು. CH4 ಏನದು ಮೀಥೇನ್. ಸೊ ಆಕ್ಸಿಜನ್ ಹಾಕಿ ಹೀಟ್ ಮಾಡ್ತಿದ್ದೀನಿ ಅಂತ ಅಂದಮೇಲೆ ನನಗೆ ಇಲ್ಲಿ ಯಾವಾಗಲೂ ಕಂಬಷನ್ ಪ್ರಾಡಕ್ಟ್ ಆಲ್ವೇಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಫಾರ್ಮ್ ಆಗಲೇಬೇಕು. ಸೊ ನೋಡ್ಕೊಳ್ಳಿ ಹೈಡ್ರೋಜನ್ ಎಷ್ಟಿದೆ 4, ಅದಕ್ಕೆ ನಾನು ಎಷ್ಟು ಹಾಕಿದ್ದೀನಿ 2 2s 4 ಆಯ್ತು. ಸೊ ಟೋಟಲ್ ಆಕ್ಸಿಜನ್ ಕೌಂಟ್ ಮಾಡಿ 2 + 2 ಎಷ್ಟಾಯ್ತು 4. ಅದಕ್ಕೆ ನೇಸೆಂಟ್ ಆಕ್ಸಿಜನ್ ಹಾಕಿದ್ವಿ 4. ಸೊ ನೋಡಿ 4 ನೇಸೆಂಟ್ ಆಕ್ಸಿಜನ್. ಸೊ ಅಸಿಟೋನ್ ಜೊತೆಗೆ ನಿಮಗೆ ಏನು ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 2 molecule of water. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಬೈ ಯೂಸಿಂಗ್ acidified potassium permanganate. we get ಏನು ಬಂತು ಅಸಿಟೋನ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 2 molecule of water ಫಾರ್ಮ್ ಆಯಿತು. ಯಾವ ರೀತಿ ಬಂತು ಅಂತ ತೋರಿಸ್ಕೊಟ್ಟಿದ್ದೀನಿ. CH3 ಗೆ 1H ಆದಾಗ CH4 ಆಯಿತು. ಸೊ ಹೀಟ್ ಮಾಡ್ತಿದ್ದೀನಿ ಮೀನ್ಸ್ ಏನನ್ನ ಕಂಬಷನ್ ಆಗ್ತಿದೆ ಅಂತ ಅರ್ಥ. ಸೊ we get ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಫಾರ್ಮ್ ಆಯಿತು. ಸೊ ಬ್ಯಾಲೆನ್ಸ್ ಮಾಡೋದು ಹೇಳಿದ್ದೀನಿ. ಸೊ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ ಏನಾಗುತ್ತೆ ಈ ಅಸಿಟೋನ್ ಇದೆಯಲ್ಲ ಈ ಪ್ರಾಡಕ್ಟ್ ಫಾರ್ಮ್ ಆಗಿದೆಯಲ್ಲ ಈ ಅಸಿಟೋನ್ CH3CO CH3. ಸೊ ಈ ಅಸಿಟೋನ್ ಏನಾಗುತ್ತೆ ಇದು ಅಂಡರ್ಗೋ ಫರ್ದರ್ ಆಕ್ಸಿಡೇಷನ್ in the presence of acidified potassium permanganate we get carboxylic acids. So ಏನು ಬರುತ್ತೆ ನಮ್ಮಲ್ಲಿ CH3COOH ಏನಿದು acidic acid. ಸೊ ನೋಡಿ ಈ ಆಕ್ಸಿಜನ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ CH3COO ಆಯಿತು. 1H ನ ತಗೊಂಡಿದ್ದೀನಿ CH3COOH ಆಯಿತು. ಸೊ ಇಲ್ಲಿ ಏನು ಉಳಿತಪ್ಪ 1H ನ ಇಲ್ಲಿ ಕೊಟ್ಟಿದ್ದಲ್ಲ 1H ನ ಇಲ್ಲಿ ಕೊಟ್ಟಮೇಲೆ CH2 ಉಳಿತು. ಏನು ಉಳಿತು CH2 ಉಳಿತು. ಒಂದು ಆಲ್ರೆಡಿ ಒಂದು ಆಕ್ಸಿಜನ್ ಆ್ಯಡ್ ಮಾಡಿದ್ದೀನಿ. ಸೊ ಮತ್ತೆ ಇದು ಹೀಟ್ ಮಾಡ್ತಿರೋದ್ರಲ್ಲ ಸೊ ಕಂಬಷನ್ ಆದಾಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಫಾರ್ಮ್ ಆಯಿತು. ಸೊ ಬ್ಯಾಲೆನ್ಸ್ ಆಗಿದೆ ನೋಡಿ ಕಾರ್ಬನ್ ಒಂದೇ ಇರೋದು ಹೈಡ್ರೋಜನ್ ಎರಡೇ ಇರೋದು. ಸೊ ಟೋಟಲ್ ಇಲ್ಲಿ ನೋಡಿ 2 + 1 ಎಷ್ಟಾಯ್ತಪ್ಪ 3. ಇಲ್ಲೊಂದು ಆಕ್ಸಿಜನ್ ಆ್ಯಡ್ ಮಾಡಿದ್ದೀನಿ CH3COOH ಆಗೋದಕ್ಕೆ. ಸೊ ಇಲ್ಲೊಂದು ಆಕ್ಸಿಜನ್ ಇಲ್ಲಿ 2 + 1 3 + 1 ಎಷ್ಟಾಯಿತು 4 ಆಕ್ಸಿಜನ್. ಇಲ್ಲೂ ಕೂಡ 4 ನೇಸೆಂಟ್ ಆಕ್ಸಿಜನ್ ಯೂಸ್ ಆಗುತ್ತೆ. ಅಸಿಟಿಕ್ ಆಸಿಡ್ ಪ್ಲಸ್ ನಮಗೆ ಏನು ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಫಾರ್ಮ್ ಆಗುತ್ತೆ. ಸೊ ಇದು ಗೊತ್ತಾಯ್ತಾ? ಇದಿಷ್ಟು ಯಾವುದು ಆಕ್ಸಿಡೇಷನ್
ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಲ್ಕೋಹಾಲ್ಸ್ ಗಳು ಪ್ರೈಮರಿ ಸೆಕೆಂಡರಿ ಟರ್ಷರಿ ಆಲ್ಕೋಹಾಲ್ಸ್ ಗಳನ್ನ ಆಕ್ಸಿಡೇಷನ್ ಮಾಡಿದ್ರೆ ಏನು ಬರುತ್ತೆ ಪ್ರಾಡಕ್ಟ್. ಸೊ ಗೊತ್ತಿರಲಿ, ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಆಕ್ಸಿಡೈಸ್ಡ್ ಬೈ ಯೂಸಿಂಗ್ acidified potassium permanganate, we get aldehyde, which on further oxidation we get carboxylic acids. Otherwise secondary alcohols are oxidized by using mild oxidizing agent chromic anhydride, we get ketones. Otherwise tertiary butyl alcohols, tertiary alcohol do not undergo oxidation easily, but under drastic condition it undergo oxidation, we get ketones which further oxidize to give acids. Acids. So this is oxidation property of alcohols. Next, fourth property is, fourth one dehydrogenation. Fourth one is dehydrogenation. So it is also very very important for your examination. Fourth one is dehydrogenation. Dehydrogenation. So nodiga, dehydration means removal of water. Dehydrogenation means removal of hydrogen. ಏನು ಮಾಡ್ತಿದೀವಿ, ಹೈಡ್ರೋಜನ್ ಅನ್ನು ರಿಮೂವ್ ಮಾಡ್ತಿದೀವಿ. ಈಗ ನೋಡಿ, ಫಸ್ಟ್ ನಾವು ಪ್ರೈಮರಿ ಆಲ್ಕೋಹಾಲ್ ಅನ್ನು ತಗೊಂಡಿದ್ದೀವಿ. The vapors of alcohols, the vapor of primary alcohols are passed over heated copper catalyst at 573 Kelvin. ನೋಡಿ, ಫಸ್ಟ್ ಪ್ರೈಮರಿ ಆಲ್ಕೋಹಾಲ್ ಅನ್ನು ತಗೊಂಡಿದ್ದೀವಿ. What is the general formula for primary alcohol? ಈಗ ತಾನೇ ಹೇಳ್ಕೊಂಡೆ, RCH2OH. RCH2OH. ಯಾವ ಆಲ್ಕೋಹಾಲ್ ಇದು? ಪ್ರೈಮರಿ ಆಲ್ಕೋಹಾಲ್. So primary alcohols are heated, passed. The vapors of primary alcohols are passed over heated copper catalyst at 573 Kelvin. So ಈ ವೇಪರ್ಸ್ ನಾನು ಏನಕ್ಕೆ ಪಾಸ್ ಮಾಡ್ತಾ ಇದ್ದೀನಿ, ಹೀಟೆಡ್ ಕಾಪರ್ ಕೆಟಲಿಸ್ಟ್ ಗೆ ಪಾಸ್ ಮಾಡ್ತಾ ಇದ್ದೀನಿ at 573 ಕೆಲ್ವಿನ್ ಟೆಂಪರೇಚರ್ ನಲ್ಲಿ, ಆಯ್ತಾ. ಸೊ ಈ ಕಂಡೀಷನ್ ನೋಡ್ತಿದ್ದಾಗ ನಿಮ್ಗೆ ಗೊತ್ತಾಗಬೇಕು ಈ ರಿಯಾಕ್ಷನ್ ಯಾವುದು ಅಂದ್ರೆ ಡಿಹೈಡ್ರೋಜಿನೇಷನ್. ಸೊ ನೋಡಿ, ಈ ಒಂದು ಹೈಡ್ರೋಜನ್ ಇಲ್ಲೊಂದು ಹೈಡ್ರೋಜನ್ ತೆಗೆದಿದ್ದೀನಿ. ಸೊ ಇಲ್ಲಿ ಏನಾಗುತ್ತಪ್ಪ, ಹೈಡ್ರೋಜನ್ ರಿಮೂವ್ ಆಗ್ತೀನಿ, ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ಡಬಲ್ ಬಾಂಡ್ RCHO. RCHO ಏನು ಬಂತು ನಂಗೆ ಅವಾಗ? RCHO ಅಂತಂದ್ರೆ ಏನು? ಆಲ್ಡಿಹೈಡ್ಸ್. ಆಲ್ಡಿಹೈಡ್ಸ್ ಪ್ಲಸ್ ಏನು ಎಲಿಮಿನೇಟ್ ಮಾಡಿದೆ ನಾನು? ಹೈಡ್ರೋಜನ್. ಹೈಡ್ರೋಜನ್. ಸೊ ಹೈಡ್ರೋಜನ್ ಎಲಿಮಿನೇಟ್ ಮಾಡಿದೆ. ಸೊ ಅವಾಗ RCH ಡಬಲ್ ಬಾಂಡ್ O. RCH ಡಬಲ್ ಬಾಂಡ್ O ಅಂಬರ್ದ್ರು ಒಂದೇ ಅಥವಾ RCHO ಅಂದ್ರೂ ಒಂದೇ. ಸೊ ಗೊತ್ತಾಯ್ತಾ? ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನೋದು the vapors of primary alcohols are passed over heated copper catalyst at 573 Kelvin. We get ಏನು ಬರುತ್ತೆ? aldehydes. Inform into aldehydes. ಈಗ ಒಂದು ಎಕ್ಸಾಂಪಲ್ ಇದೆ. ಆರ್ ಜನಕ್ಕೆ CH3 ತಗೊಂಡು CH3 CH2 OH. So in the presence of copper catalyst at 573 Kelvin. So ಇದು ಯಾವ ಆಲ್ಕೋಹಾಲಪ್ಪ? ಈಥೈಲ್ ಆಲ್ಕೋಹಾಲ್. ಎರಡು ಕಾರ್ಬನ್ ಇದೆ ಅಲ್ವಾ? ಸೊ ಹಾಗಾಗಿ ಈಥೈಲ್ ಆಲ್ಕೋಹಾಲ್. ಈಥೈಲ್ ಆಲ್ಕೋಹಾಲ್. ಇದಕ್ಕೆ ಕಾಪರ್ ಕೆಟಲಿಸ್ಟ್ 573 ಕೆಲ್ವಿನ್ಗೆ ವೇಪರ್ನ ಪಾಸ್ ಮಾಡಿದ್ರೆ, ಸೊ ನೋಡಿ ಈಗ ಇನ್ನೊಂದು ಹೈಡ್ರೋಜನ್ ತೆಗಿರಿ. 2 ಹೈಡ್ರೋಜನ್ ಲಾಸ್ ಆದರೆ ನನಗೆ CH3 CHO ಏನು ಉಳಿತು? CH3 ಆರ್ CH3 CHO ಅಸಿಟಾಲ್ಡಿಹೈಡ್. ಏನು ಕರಿತೀವಿನ? ಅಸಿಟಾಲ್ಡಿಹೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. So very very important. Primary alcohols na vapors of primary alcohols are passed over heated copper catalyst at 573 Kelvin. We get ಏನು ಬರುತ್ತೆ? aldehydes will form ಆಗುತ್ತೆ. ಅದೇ ರೀತಿ when vapors of secondary alcohols are passed over heated copper catalyst. ಈಗ ಏನು ಮಾಡ್ತಿದೀವಿ? secondary alcohol ಅನ್ನ ತಗೊಳ್ಳಿ. What is the general formula of secondary alcohol? ನೋಡಿ, functional group ಇರುತ್ತಲ್ಲ ಕಾರ್ಬನ್ ಅಲ್ಲಿ 2 organic group and 1 hydrogen atom ಇತ್ತು ಅಂತಂದ್ರೆ secondary alcohols ಅಂತ ಕರೀತೀವಿ. secondary alcohols are vapors of secondary alcohols are passed over heated copper catalyst at 573 Kelvin. We get ನೋಡಿ ಇಲ್ಲೋಷ್ಟೇ ಯಾವ ರಿಯಾಕ್ಷನ್ ಇದು? ಡಿಹೈಡ್ರೋಜಿನೇಷನ್ ಮೀನ್ಸ್ ರಿಮೂವಲ್ ಆಫ್ ಹೈಡ್ರೋಜನ್. ನೋಡಿ ಇಲ್ಲೊಂದು ಹೈಡ್ರೋಜನ್ ತೆಗೆದು ಇಲ್ಲೊಂದು ಹೈಡ್ರೋಜನ್ ತೆಗೆದೆ. ಸೊ ತೆಗೆದಿದ್ದೇನೆ ನೋಡಿ RCOR. ಸೊ ಯಾವ ಫಂಕ್ಷನಲ್ ಗ್ರೂಪ್ ಬಂತಿಲ್ಲ? ಕೀಟೋನ್ಸ್ ಏನು ಫಾರ್ಮ್ ಆಗುತ್ತೆ? ಕೀಟೋನ್ಸ್ ಪ್ಲಸ್ ಹೈಡ್ರೋಜನ್.
into hydrogen. ಗೊತ್ತಾಯ್ತಾ? The vapors of secondary alcohols are passed over heated copper catalyst at 573 Kelvin. We get ketones. ಆಯ್ತಾ? ಒಂದು ಎಕ್ಸಾಂಪಲ್ ಆರ್ಜೆನಿಕ್ CH3 CH OH CH3. So isopropyl alcohol are passed over vapors of isopropyl alcohol are passed over heated copper catalyst at 573 Kelvin. So illond hydrogen remove ಆಯಿತು. ಈ pair of electron ಇಲ್ಲಿ ಬಂದವಾಗ CH3 CO CH3 ಆ ಜಾಗಕ್ಕೆ CH3 CO CH3 ಇದು ಅಸಿಟೋನ್ ಏನಂತ ಕರೀತೀವಿ ಇದನ್ನ ಅಸಿಟೋನ್ ಪ್ಲಸ್ ಹೈಡ್ರೋಜನ್ ಎಲಿಮಿನೇಟ್ ಆಯಿತು. ಸೊ ಇದು ಯಾವುದು ಸೆಕೆಂಡರಿ ಆಲ್ಕೋಹಾಲ್ಸ್ ಆಗಿತ್ತು ಒಂದೊಂದು ಕೀಟೋನ್ಸ್ ಗಳು ಫಾರ್ಮ್ ಆಗುತ್ತೆ. ಪ್ರೈಮರಿ ಆಲ್ಕೋಹಾಲ್ ಆಗಿತ್ತು ಒಂದೊಂದು ಏನು ಸಿಗುತ್ತೆ ಆಲ್ಡಿಹೈಡ್ಸ್ ಗಳು ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನೋಡಿ ಅದೇ ರೀತಿ ಟರ್ಷರಿ ಆಲ್ಕೋಹಾಲ್ಸ್ ಯಾವುದು ಟರ್ಷರಿ ಆಲ್ಕೋಹಾಲ್ಸ್ ನಾನು ಎಕ್ಸಾಂಪಲ್ ಬರೀತಿದ್ದೀನಿ. ಸೊ ಫಂಕ್ಷನಲ್ ಗ್ರೂಪ್ ಇರೋ ಕಾರ್ಬನ್ ಅಲ್ಲಿ ಏನಿರಬೇಕಂತ 3 ಆರ್ಗ್ಯಾನಿಕ್ ಗ್ರೂಪ್ಸ್ ಅಂದ್ರೆ 3 ಈಥೈಲ್ ಗ್ರೂಪ್ಸ್ ನ ತಗೊಂಡಿದ್ದೀನಿ. ಯಾವ ಆಲ್ಕೋಹಾಲ್ ಇದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸೊ ನೋಡಿ ಈ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಲ್ಲಿ ನಾನು ಹೈಡ್ರೋಜನ್ ಡಿಹೈಡ್ರೋಜಿನೇಷನ್ ಮಾಡೋಕ್ಕಾಗಲ್ಲ. ಯಾಕೆ ಡಿಹೈಡ್ರೋಜಿನೇಷನ್ ಆಗಲ್ಲ ಅಂತಂದ್ರೆ ಇಟ್ ಡಸ್ ನಾಟ್ ಕಂಟೈನ್ ಫ್ರೀ ಹೈಡ್ರೋಜನ್ ಇಲ್ಲ. ಬಟ್ ಆದರೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಡಿಹೈಡ್ರೇಷನ್ ವಾಟರ್ನ ರಿಮೂವ್ ಮಾಡ್ತಿದ್ದೀನಿ. ಏನು ರಿಮೂವ್ ಮಾಡ್ತಿದ್ದೀನಿ ವಾಟರ್. ಕಾಪರ್ ಕ್ಯಾಟಲಿಸ್ಟ್ at 573 Kelvin. ಸೊ ಇಲ್ಲಿ ಏನಾಗಲ್ಲ ನನಗೆ ಹೈಡ್ರೋಜನ್ ರಿಮೂವ್ ಮಾಡೋಕ್ಕಾಗಲ್ಲ, ಡಿಹೈಡ್ರೋಜಿನೇಷನ್ ಮಾಡೋಕ್ಕಾಗಲ್ಲ. ಬಟ್ ಆಮೇಲೆ ನಾನು ಇಲ್ಲಿ ಏನು ರಿಮೂವ್ ಮಾಡ್ತಿದ್ದೀನಿ ವಾಟರ್. ಸೊ ನೋಡ್ಕೊಳ್ಳಿ CH3 ಇದೆಯಲ್ಲಪ್ಪ CH2 ನ ಬರೆದು ಒಂದು H ನ ಸಪ್ರೇಟ್ ಮಾಡಿದ್ದೀನಿ. ಸೊ ಈ OH H ಕಂಬೈನ್ ಆಗಿ ನನಗೆ ಏನು ಎಲಿಮಿನೇಟ್ ಆಯಿತು ವಾಟರ್ ಎಲಿಮಿನೇಟ್ ಆಯಿತು. CO ಬಾಂಡ್ ತಾನೇ ಬೇಕಾಗ್ತಿರೋದು. ಸೊ OH H ಕಂಬೈನ್ ಆಗಿ ವಾಟರ್ ಎಲಿಮಿನೇಟ್ ಆಯಿತು. ಸೊ ಯಾವಾಗ ವಾಟರ್ ಹೊರಟೋಗುತ್ತೋ ಈ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ. ಸೊ ನೋಡಿ CH3 CH3 ಆಯ್ತಾ. ಇದು ಹೊರಟೋಯ್ತು. ಈಗ ಈ ಬಾಂಡ್ ಶಿಫ್ಟ್ ಆಯಿತು. ಸೊ ಏನು ಬಂತವಾಗ ಡಬಲ್ ಬಾಂಡ್ CH2. ಸೊ ಏನಿದು 2 methyl propene 2 methyl propene 1 protein 2 methyl 1 protein. ಗೊತ್ತಾಯ್ತಾ ಏನೇನು? ಸೊ ನೋಡಿ ಈಗ ಯಾವ್ದನ್ನ ಡಿಹೈಡ್ರೋಜಿನೇಷನ್ ಮೀನ್ಸ್ ರಿಮೂವಲ್ ಆಫ್ ಹೈಡ್ರೋಜನ್. ಏನ ರಿಮೂವ್ ಮಾಡ್ತಿದ್ದೀನಿ ನಾನು ಹೈಡ್ರೋಜನ್ ರಿಮೂವ್ ಮಾಡ್ತಿದ್ದೀನಿ. ಸೊ ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನ ವೇಪರ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್ ಪಾಸ್ಫೋಮರೇಟೆಡ್ ಕಾಪರ್ ಕ್ಯಾಟಲಿಸ್ಟ್ ವಿ ಗೆಟ್ ಏನು ಬರುತ್ತೆ ಆಲ್ಡಿಹೈಡ್ಸ್. ಸೊ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ನಿಮಗೆ ಏನು ಸಿಕ್ತು ಆಲ್ಡಿಹೈಡ್ಸ್ ಗಳು ಫಾರ್ಮ್ ಆಯಿತು. ಅದೇ ರೀತಿ ಸೆಕೆಂಡರಿ ಆಲ್ಕೋಹಾಲ್ಸ್ ನಾನು ವೇಪರ್ಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ಸ್ ಪಾಸ್ ಓವರ್ ಕಾಪರ್ ಕ್ಯಾಟಲಿಸ್ಟ್ ವಿ ಗೆಟ್ ಕೀಟೋನ್ಸ್. ಇದು ಕೂಡ ಎರಡು ಹೈಡ್ರೋಜನ್ ತೆಗೆದು ಡಿಹೈಡ್ರೋಜಿನೇಷನ್ ಆದ್ಮೇಲೆ ನಿಮಗೆ ಏನು ಸಿಕ್ತು ಕೀಟೋನ್ಸ್. ಅದೇ ರೀತಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಲ್ಲಿ ಇಟ್ ಡಸ್ ನಾಟ್ ಕಂಟೈನ್ ಫ್ರೀ ಹೈಡ್ರೋಜನ್, ಹಾಗಾಗಿ ಇಟ್ ಡಸ್ ನಾಟ್ ಅಂಡರ್ಗೋ ಡಿಹೈಡ್ರೋಜಿನೇಷನ್ ಬಟ್ ಇಟ್ ಅಂಡರ್ಗೋ ಡಿಹೈಡ್ರೇಷನ್. ನಾನು ಏನು ರಿಮೂವ್ ಮಾಡಿದ್ದೀನಪ್ಪ ವಾಟರ್ನ ಎಲಿಮಿನೇಟ್ ಮಾಡಿದ್ದೀನಿ. ಸೊ ವಾಟರ್ ಎಲಿಮಿನೇಟ್ ಮಾಡಿದಾಗ ನನಗೆ ಏನು ಸಿಕ್ತು 2 methyl propene. ಸೊ ಇಲ್ಲಿ ನಿಮ್ಗೆ ಗೊತ್ತಾಗಬೇಕು ಕಾಪರ್ ಕ್ಯಾಟಲಿಸ್ಟ್ 573 ಕೆಲ್ವಿನ್ ಅಂತ ನೋಡ್ತಿದ್ದಕ್ಕೆ ಅದು ಡಿಹೈಡ್ರೋಜಿನೇಷನ್ ರಿಯಾಕ್ಷನ್. ಸೇಮ್ ಇಲ್ಲಿ ಆಕ್ಸಿಡೇಷನ್ ನೋಡಿದ್ರಲ್ಲ ಅದೇ ರೀತಿ ಇಲ್ಲೂ ಕೂಡ ಬರುತ್ತೆ. ಇಲ್ಲೂ ಹೈಡ್ರೋಜನ್ ರಿಮೂವ್ ಮಾಡ್ಕೊಂಡು ಬಂದಿರೋದು. ಸೊ ಇದು ಯಾವುದಾಯ್ತು ಫೋರ್ತ್ ಪ್ರಾಪರ್ಟಿ ಡಿಹೈಡ್ರೋಜಿನೇಷನ್. ಸೊ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ ಕಾರ್ಬೋ ಬಾಂಡ್ ಅಲ್ಲಿ 4 ರಿಯಾಕ್ಷನ್ಸ್ಗಳು ಬರುತ್ತೆ. ಈಸಿ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಪ್ರಾಕ್ಟೀಸ್ ಇದ್ದಷ್ಟು ನಿಮಗೆ ಈಸಿಯಾಗಿ ನೆನ್ಪಿಡ್ಕೋಬಹುದು. ಸೊ ಪ್ರಾಕ್ಟೀಸ್ ಮಾಡಿ. ಸೊ ಇದಿಷ್ಟು 4 ಪ್ರಾಪರ್ಟೀಸ್ ಯಾವ್ದಾದ್ರು ಬರುತ್ತೆ ರಿಯಾಕ್ಷನ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ ಕಾರ್ಬೋ ಬಾಂಡ್ ಅಲ್ಲಿ ಬರುತ್ತೆ. Now coming to the distinguishing test between primary, secondary and tertiary alcohols. So how primary, secondary and tertiary alcohols are distinguished? So primary, secondary and tertiary alcohols are distinguished by using Lucas reagent test. So primary, secondary ಮತ್ತೆ tertiary alcohols ಅನ್ನು ನಾವು ಡಿಸ್ಟಿಂಗ್ವಿಶ್ ಅಂದ್ರೆ ಐಡೆಂಟಿಫೈ ಮಾಡೋದಕ್ಕೆ ಒಂದು ಟೆಸ್ಟ್ ಇದೆ. ಯಾವುದು ಲುಕಾಸ್ ರಿಯೇಜೆಂಟ್ ಟೆಸ್ಟ್ ಏನಂತ ಕರಿತೀವಿ. ಈ ಟೆಸ್ಟ್ ನ ಲುಕಾಸ್ ರಿಯೇಜೆಂಟ್ ಟೆಸ್ಟ್. ಸೊ ವಾಟ್ ಇಸ್ ಲುಕಾಸ್ ರಿಯೇಜೆಂಟ್ ಅಂತ ಕೇಳ್ತಾರೆ. ವಾಟ್ ಇಸ್ ಲುಕಾಸ್ ರಿಯೇಜೆಂಟ್? ಸೊ ಇಟ್ ಇಸ್ a mixture of anhydrous zinc chloride and concentrated HCl is known as Lucas reagent. So
ಸೊ ಪ್ರೈಮರಿ ಸೆಕೆಂಡರಿ ಮತ್ತು ಟರ್ಷರಿ ಆಲ್ಕೋಹಾಲನ್ನು ಡಿಸ್ಟಿಂಗ್ವಿಷ್ ಮಾಡ್ಬೋದು ಬೈ ಯೂಸಿಂಗ್ ಯಾವುದು ಲುಕಾಸ್ ರಿಯೇಜೆಂಟ್ ಟೆಸ್ಟ್. ಲುಕಾಸ್ ರಿಯೇಜೆಂಟ್ ಮೀನ್ಸ್ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಅನೈಡ್ರಸ್ ಜಿಂಕ್ ಕ್ಲೋರೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ HCl. ಈ ಮಿಕ್ಸ್ಚರ್ನ ಎಲ್ಲ ಕರೀತೀವಿ ಲುಕಾಸ್ ರಿಯೇಜೆಂಟ್. ಸೊ ನೋಡಿ ಈಗ ನನಗೆ ಯಾವ ಆಲ್ಕೋಹಾಲ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನೇನು ಮಾಡಿದ್ದೀನಿ, ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಆಲ್ಕೋಹಾಲ್ನ ಹಾಕೊಂಡಿದ್ದೀನಿ, ಪ್ರೈಮರಿನ ಸೆಕೆಂಡ್ರಿನ ಟರ್ಷರಿನ ಅಂತ ನನಗೆ ಗೊತ್ತಿಲ್ಲ. ಟೆಸ್ಟ್ ಟ್ಯೂಬ್ ತಗೊಂಡೆ, ಗಿವನ್ ಆಲ್ಕೋಹಾಲ್ನ ಹಾಕಿದ್ದೀನಿ, ಆಲ್ಕೋಹಾಲ್ಗೆ ಲುಕಾಸ್ ರಿಯೇಜೆಂಟ್ನ ಹಾಕ್ತೀನಿ, ಮಿಕ್ಸ್ಚರ್ ಆಫ್ ಅನೈಡ್ರಸ್ ಜಿಂಕ್ ಕ್ಲೋರೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ HCl ಅನ್ನು ಹಾಕ್ತೀನಿ. ಸೊ ಟೆಸ್ಟ್ ಟ್ಯೂಬ್ಗೆ ನಾನು ಆಲ್ಕೋಹಾಲ್ಗೆ ಪ್ಲಸ್ ಲುಕಾಸ್ ರಿಯೇಜೆಂಟ್ನ ಹಾಕ್ತಿದ್ದಂಗೆ ನನಗೆ ಇಫ್ ಟರ್ಬಿಡಿಟಿ ಅಪಿಯರ್ಸ್ ಇಮಿಡಿಯೇಟ್ಲಿ, ಪ್ರೆಸಿಪಿಟೇಟ್ ಬೇಗನೆ ಫಾರ್ಮ್ ಆದರೆ ದಟ್ ಆಲ್ಕೋಹಾಲ್ಸ್ ಆರ್ ಟರ್ಷರಿ ಆಲ್ಕೋಹಾಲ್ಸ್. ಆಲ್ಕೋಹಾಲ್ ಗಿವನ್ ಆಲ್ಕೋಹಾಲ್ಗೆ ಲುಕಾಸ್ ರಿಯೇಜೆಂಟ್ನ ಹಾಕಿದ ತಕ್ಷಣ ಟರ್ಬಿಡಿಟಿ ಅಪಿಯರ್ ಆದರೆ, ಪ್ರೆಸಿಪಿಟೇಟ್ ಫಾರ್ಮ್ ಆದರೆ ಅದು ಯಾವ ಆಲ್ಕೋಹಾಲು ಟರ್ಷರಿ ಆಲ್ಕೋಹಾಲ್ಸ್ ಕನ್ಫರ್ಮ್ಡ್ ಅಂತ ಅರ್ಥ. ಆಯ್ತಾ? ಇನ್ ಕೇಸ್ ಆಲ್ಕೋಹಾಲ್ಗೆ ನಾನು ಲುಕಾಸ್ ರಿಯೇಜೆಂಟ್ನ ಹಾಕಿದ್ದೀನಿ, ಹಾಕಿ 5 ಮಿನಿಟ್ಸ್ ಆದಮೇಲೆ ಟರ್ಬಿಡಿಟಿ ಅಪಿಯರ್ ಆದರೆ ದಟ್ ಆಲ್ಕೋಹಾಲ್ಸ್ ಆರ್ ಯಾವುದದು ಅಂತಂದರೆ ಸೆಕೆಂಡರಿ ಆಲ್ಕೋಹಾಲ್ಸ್. ಯಾವ ಆಲ್ಕೋಹಾಲು? ಸೆಕೆಂಡರಿ ಆಲ್ಕೋಹಾಲ್. ಸೊ ನೋಡಿ, ಆಲ್ಕೋಹಾಲ್ಗೆ ನಾನು ಲುಕಾಸ್ ರಿಯೇಜೆಂಟ್ನ ಹಾಕಿದ್ದೀನಿ, ಹಾಕಿ 5 ಎಲ್ಲ 10 ಎಲ್ಲ 15 ಮಿನಿಟ್ಸ್ ಆದರೂ ನನಗೆ ಯಾವುದೇ ಥರದ ರಿಯಾಕ್ಷನ್ಸ್ ಆಗ್ತಾ ಇಲ್ಲ. ಸೊ ಅವಾಗ ಏನು ಮಾಡ್ತೀನಿ, ಹೀಟ್ ಮಾಡ್ತೀನಿ. ಸೊ ಹೀಟ್ ಮಾಡಿದಾಗ ನನಗೆ ಟರ್ಬಿಡಿಟಿ ಅಪಿಯರ್ ಆದರೆ, ಓನ್ಲಿ ಆನ್ ಹೀಟ್ ಮಾಡಿದಾಗ ಮಾತ್ರ ಟರ್ಬಿಡಿಟಿ ಅಪಿಯರ್ ಆದರೆ ಯಾವ ಆಲ್ಕೋಹಾಲ್ ಅದು? ಪ್ರೈಮರಿ ಆಲ್ಕೋಹಾಲ್ಸ್. ಸೊ ಹೌ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್ ಅಂತ ಕೇಳ್ತಾರೆ. ಬೈ ಯೂಸಿಂಗ್ ಲುಕಾಸ್ ಟೆಸ್ಟ್ ವಿ ಕ್ಯಾನ್ ಡಿಸ್ಟಿಂಗ್ವಿಶ್ ಪ್ರೈಮರಿ ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ಸ್. ಗೊತ್ತಾಯ್ತಪ್ಪ? ಏನು ಬರ್ತದೆ ಎಕ್ಸ್ಪೆರಿಮೆಂಟ್ ಕಾಲಮ್ನಲ್ಲಿ ಆಲ್ಕೋಹಾಲ್ಸ್ಗೆ ಲುಕಾಸ್ ರಿಯೇಜೆಂಟ್ನ ಹಾಕಿದ್ದೀನಿ. ಇಫ್ ದ ಟರ್ಬಿಡಿಟಿ ಅಪಿಯರ್ಸ್ ಇಮಿಡಿಯೇಟ್ಲಿ ಆಗಿತ್ತು ಅಂದರೆ ಟರ್ಷರಿ ಆಲ್ಕೋಹಾಲ್ಸ್ ಆರ್ ಕನ್ಫರ್ಮ್. If the turbidity appears after 5 minutes ಆಗಿತ್ತು ಅಂದ್ರೆ secondary alcohols are present. Next ಅದೇ ರೀತಿ if the turbidity appears only on heating ಆಗಿತ್ತು ಅಂದ್ರೆ primary alcohols are present. Primary alcohol is confirmed. So ಇದು distinguishing test between primary, secondary and tertiary.